ಬೆಳಗ್ಗೆ 6 ಗಂಟೆಗೆ ಎದ್ದ ರಚನಾ ಸ್ನಾನ ಮಾಡಿ ಅಡುಗೆ ಮನೆಗೆ ಹೋದಳು. ಅವಳು ಹಳ್ಳಿಯ ಹುಡುಗಿ, 5 ಗಂಟೆಗೆ ಏಳುವ ಅಭ್ಯಾಸ. ಆದರೆ ಈ ಮನೆಯಲ್ಲಿ ಎಲ್ಲರೂ 8 ಗಂಟೆಯವರೆಗೂ ಮಲಗಿರುತ್ತಾರೆ ಎಂದು ಅವಳಿಗೆ ಗೊತ್ತಿರಲಿಲ್ಲ. ಅಡುಗೆ ಮನೆಯಲ್ಲಿ ಯಾರೂ ಇರಲಿಲ್ಲ. ಅವಳು ಅಕ್ಕಿ ತೆಗೆದು ಅನ್ನಕ್ಕೆ ಇಟ್ಟಳು, ಸಾಂಬಾರಿಗೆ ತರಕಾರಿ ಹೆಚ್ಚಿದಳು. 7 ಗಂಟೆಗೆ ಶ್ಯಾಮಲಾದೇವಿ ಎದ್ದು ಬಂದಾಗ ಅಡುಗೆ ಮನೆಯಲ್ಲಿ ಸೊಸೆ ಅಡುಗೆ ಮಾಡುತ್ತಿರುವುದನ್ನು ನೋಡಿ ದಂಗಾದರು. ಅಯ್ಯೋ ರಚನಾ, ನೀನು ಯಾಕೆ ಮಾಡುತ್ತಿದ್ದೀಯಾ? ಕೆಲಸದವರು ಇದ್ದಾರಲ್ಲ. ಪರವಾಗಿಲ್ಲ ಅತ್ತೆ, ನನಗೆ ಅಭ್ಯಾಸ ಇದೆ ಎಂದು ರಚನಾ ನಸುನಕ್ಕಳು. ಅವಳ ನಗುವಿನಲ್ಲಿ ನಿನ್ನೆ ರಾತ್ರಿಯ ದುಃಖ ಎಲ್ಲೂ ಕಾಣಲಿಲ್ಲ. ರಾತ್ರಿ ಜಯಂತ್ ಹೊದಿಕೆ ಹೊದಿಸಿದ್ದು ಅವಳಿಗೆ ಗೊತ್ತಿತ್ತು. ಬೆಳಗ್ಗೆ ಎದ್ದಾಗ ಅವಳ ಮೇಲೆ ಹೊದಿಕೆ ಇತ್ತು. ಜಯಂತ್ ಬಾತ್ರೂಂನಲ್ಲಿ ಇದ್ದನು. ಅವಳು ಏನೂ ಹೇಳಲಿಲ್ಲ, ಅವನೂ ಏನೂ ಹೇಳಲಿಲ್ಲ. ಆದರೆ ಇಬ್ಬರ ನಡುವೆ ಒಂದು ಸಣ್ಣ ಮೌನದ ಒಪ್ಪಂದವಾಗಿತ್ತು. ಅಷ್ಟರಲ್ಲಿ ಜಯಂತ್ ಕೆಳಗೆ ಬಂದನು. ಫಾರ್ಮಲ್ ಶರ್ಟ್, ಪ್ಯಾಂಟ್ನಲ್ಲಿ, ಕೈಯಲ್ಲಿ ಲ್ಯಾಪ್ಟಾಪ್ ಬ್ಯಾಗ್. ಅಮ್ಮ, ನಾನು ಮದುರೈಗೆ ಹೊರಡುತ್ತಿದ್ದೇನೆ. ಅರ್ಜೆಂಟ್ ಮೀಟಿಂಗ್ ಇದೆ ಎಂದನು. ಏನು? ಇವತ್ತೇ? ನಿನ್ನೆ ತಾನೇ ಮದುವೆಯಾಗಿದೆ. ಇವತ್ತೇ ಹೋಗುತ್ತೀಯಾ? ಜನ ಏನನ್ನುಕೊಳ್ಳುತ್ತಾರೆ ಎಂದು ಶ್ಯಾಮಲಾದೇವಿ ಗದರಿದರು. ಅಮ್ಮ, ಇದು ನನ್ನ ಲೈಫ್, ನನ್ನ ಕಂಪನಿಯ 10 ಕೋಟಿ ಡೀಲ್. ನಾನು ಹೋಗಲೇಬೇಕು ಎಂದು ಜಯಂತ್ ಹಠ ಮಾಡಿದನು. ಆಗ ಅಲ್ಲಿಗೆ ಬಂದ ಜಗದೀಶ್, ಹೋಗಲಿ ಬಿಡು ಶ್ಯಾಮಲಾ, ಅವನ ಕೆಲಸ ಅವನಿಗೆ. ಆದರೆ ಒಬ್ಬನೇ ಹೋಗಬೇಡ, ರಚನಾಳನ್ನು ಜೊತೆಯಲ್ಲಿ ಕರೆದುಕೊಂಡು ಹೋಗು. ಮದುರೈನಲ್ಲಿ ನಮ್ಮ ಮನೆ ಇದೆ, ಅಲ್ಲಿ ಹೋಗಿ 2 ದಿನ ಇದ್ದು ಬನ್ನಿ. ಅದೇ ನಿಮ್ಮ ಮಧುಚಂದ್ರ ಎಂದುಕೊಳ್ಳಿ ಎಂದು ಜಾಣತನದಿಂದ ಹೇಳಿದರು. ಜಯಂತ್ಗೆ ಶಾಕ್. ಅಪ್ಪ, ಅದು ಇಲ್ಲ ಅಣ್ಣ, ಅಪ್ಪ ಹೇಳುವುದು ಸರಿ. ಅತ್ತಿಗೆಯನ್ನು ಕರೆದುಕೊಂಡು ಹೋಗು. ಇಲ್ಲದಿದ್ದರೆ ನಾನು ಅಮ್ಮನಿಗೆ 1 ತಿಂಗಳ ವಿಷಯ ಹೇಳಿಬಿಡುತ್ತೇನೆ ಎಂದು ಕಪಿಲನ್ ಬೆದರಿಸಿದನು. ನಿನ್ನೆ ರಾತ್ರಿ ಜಯಂತ್ ಮತ್ತು ರಚನಾ ಮಾತನಾಡಿದ್ದನ್ನು ಕಪಿಲನ್ ಕದ್ದು ಕೇಳಿಸಿಕೊಂಡಿದ್ದನು. ಜಯಂತ್ಗೆ ಬೇರೆ ದಾರಿ ಇರಲಿಲ್ಲ. ಸರಿ, 10 ನಿಮಿಷದಲ್ಲಿ ರೆಡಿಯಾಗು ಎಂದು ರಚನಾಳಿಗೆ ಹೇಳಿ ಹೊರಗೆ ಹೋದನು. ರಚನಾಗೆ ಏನೂ ಅರ್ಥವಾಗಲಿಲ್ಲ. ಮದುರೈ ಎಂದರೆ ಅವಳು ಕೆಲಸ ಮಾಡುತ್ತಿದ್ದ ಊರು. ಅವಳ ಹಳೆಯ ಕಂಪನಿ, ಹಳೆಯ ಬಾಡಿಗೆ ಮನೆ ಎಲ್ಲವೂ ಅಲ್ಲಿಯೇ ಇತ್ತು. ಅವಳು ತನ್ನ 2 ಸೀರೆಗಳನ್ನು ಒಂದು ಸಣ್ಣ ಬ್ಯಾಗ್ನಲ್ಲಿ ತುಂಬಿಕೊಂಡಳು. ಕಾರಿನಲ್ಲಿ ಮದುರೈಗೆ. ಮೈಸೂರಿನಿಂದ ಮದುರೈಗೆ 6 ಗಂಟೆ ಪ್ರಯಾಣ. ಕಾರಿನಲ್ಲಿ ಡ್ರೈವರ್ ಇದ್ದನು. ಹಿಂದೆ ಜಯಂತ್ ಮತ್ತು ರಚನಾ. ಜಯಂತ್ ಪೂರ್ತಿ ಲ್ಯಾಪ್ಟಾಪ್ನಲ್ಲಿ ಬ್ಯುಸಿ. ರಚನಾ ಕಿಟಕಿಯಿಂದ ಹೊರಗೆ ನೋಡುತ್ತಿದ್ದಾಳೆ. ಮಧ್ಯಾಹ್ನ 1 ಗಂಟೆಗೆ ಒಂದು ಹೋಟೆಲ್ ಬಳಿ ಕಾರು ನಿಲ್ಲಿಸಿದರು. ಊಟ ಮಾಡೋಣ ಎಂದ ಡ್ರೈವರ್. ಜಯಂತ್ ನನಗೆ ಬೇಡ ಎಂದನು. ರಚನಾ ಕೂಡ ಬೇಡ ಎಂದಳು. ಆದರೆ ಇಬ್ಬರಿಗೂ ಹಸಿವಾಗಿತ್ತು. ಡ್ರೈವರ್ ಹೋದ ನಂತರ ಜಯಂತ್ ರಚನಾಳನ್ನು ನೋಡಿ ಏಕೆ ತಿನ್ನಲಿಲ್ಲ ಎಂದನು. ನೀವು ತಿನ್ನಲಿಲ್ಲ ಎಂದು ರಚನಾ ಮೆಲ್ಲನೆ ಹೇಳಿದಳು. ಜಯಂತ್ಗೆ ಮತ್ತೆ ಎದೆಯಲ್ಲಿ ಏನೋ ಚುಚ್ಚಿದ ಹಾಗಾಯಿತು. ನಾನು ನಿನ್ನ ಬಾಸ್ ಅಲ್ಲ, ನಿನಗೆ ಹಸಿವಾದರೆ ತಿನ್ನಬೇಕು, ನನ್ನನ್ನು ನೋಡಬೇಕಿಲ್ಲ ಎಂದು ಸ್ವಲ್ಪ ಕೋಪದಿಂದಲೇ ಹೇಳಿ ಡ್ರೈವರ್ಗೆ ಫೋನ್ ಮಾಡಿ 2 ಊಟ ಪಾರ್ಸೆಲ್ ತರಲು ಹೇಳಿದನು. ಕಾರಿನಲ್ಲಿಯೇ ಇಬ್ಬರೂ ಊಟ ಮಾಡಿದರು. ರಚನಾ ತುಂಬಾ ನಿಧಾನವಾಗಿ ಚಿಕ್ಕ ಚಿಕ್ಕ ತುತ್ತುಗಳನ್ನು ತಿನ್ನುತ್ತಿದ್ದಳು. ಜಯಂತ್ ಅದನ್ನು ನೋಡುತ್ತಾ, ನೀನು ಇಂಜಿನಿಯರಿಂಗ್ ಓದಿದ್ದೀಯಾ ಅಂತೆ? ಯಾವ ಕಂಪನಿಯಲ್ಲಿ ಕೆಲಸ ಮಾಡುತ್ತಿದ್ದೆ ಎಂದು ಮೊದಲ ಬಾರಿಗೆ ಅವಳ ವೈಯಕ್ತಿಕ ವಿಷಯ ಕೇಳಿದನು. ಮದುರೈನಲ್ಲಿ ಸ್ಮಾರ್ಟ್ ಸಾಫ್ಟ್ ಸೊಲ್ಯೂಷನ್ಸ್ ಅಂತ ಒಂದು ಸ್ಟಾರ್ಟ್ಅಪ್. ಅಲ್ಲಿ ಟೀಮ್ ಲೀಡರ್ ಆಗಿದ್ದೆ. 40,000 ಸಂಬಳ ಎಂದು ರಚನಾ ಹೇಳಿದಳು. 40,000? ನನ್ನ ಕಂಪನಿಯಲ್ಲಿ ಫ್ರೆಷರ್ಗೂ 60,000 ಕೊಡುತ್ತೇನೆ ಎಂದು ಜಯಂತ್ ನಕ್ಕನು. ರಚನಾಗೆ ಮುಜುಗರವಾಯಿತು. ಸಂಜೆ 4 ಗಂಟೆಗೆ ಮದುರೈ ತಲುಪಿದರು. ಮದುರೈನಲ್ಲಿರುವ ಜಯಂತ್ನ ಮನೆ, ಅದು ಒಂದು ದೊಡ್ಡ ವಿಲ್ಲಾ. ಆದರೆ ಅಲ್ಲಿ ಯಾರೂ ಇರಲಿಲ್ಲ, ಒಬ್ಬ ಕೆಲಸದವ ಮಾತ್ರ. ನೀನು ಈ ರೂಮಿನಲ್ಲಿ ಇರು, ನಾನು ಆಫೀಸ್ಗೆ ಹೋಗಬೇಕು. ನಾಳೆ ಬೆಳಗ್ಗೆ ಜರ್ಮನ್ ಕ್ಲೈಂಟ್ ಮೀಟಿಂಗ್ ಇದೆ, ಬರಲು ಲೇಟ್ ಆಗುತ್ತದೆ ಎಂದು ಹೇಳಿ ಜಯಂತ್ ಹೊರಟು ಹೋದನು. ರಚನಾ ಒಬ್ಬಳೇ ಮನೆಯಲ್ಲಿ. ಅವಳು ಮನೆಯನ್ನೆಲ್ಲ ಸ್ವಚ್ಛ ಮಾಡಿದಳು. ಸಂಜೆ 7 ಗಂಟೆಗೆ ಜಯಂತ್ಗೆ ಕರೆ ಮಾಡಿದಳು. ಊಟಕ್ಕೆ ಏನು ಮಾಡಲಿ? ನಾನು ಬರಲ್ಲ, ನೀನು ಮಾಡಿಕೊಂಡು ತಿನ್ನು ಎಂದು ಜಯಂತ್ ಫೋನ್ ಕಟ್ ಮಾಡಿದನು.
ರಾತ್ರಿ 11 ಗಂಟೆಗೆ ಜಯಂತ್ ಕುಡಿದು ಮನೆಗೆ ಬಂದನು. ಅವನ ಕ್ಲೈಂಟ್ ಮೀಟಿಂಗ್ ಸಕ್ಸಸ್ ಆಗಿರಲಿಲ್ಲ. ಜರ್ಮನ್ ಕ್ಲೈಂಟ್ ಅವನ ಪ್ರೆಸೆಂಟೇಷನ್ ರಿಜೆಕ್ಟ್ ಮಾಡಿದ್ದನು. ಅವನಿಗೆ ತುಂಬಾ ಟೆನ್ಷನ್ ಇತ್ತು. ಬಾಗಿಲು ತೆರೆದ ರಚನಾ ಅವನನ್ನು ಆ ಸ್ಥಿತಿಯಲ್ಲಿ ನೋಡಿ ಹೆದರಿದಳು. ನೀನು ಯಾಕೆ ಇನ್ನೂ ಮಲಗಿಲ್ಲ ಎಂದು ಜಯಂತ್ ತೊದಲುತ್ತಾ ಕೇಳಿದನು. ನಿಮಗಾಗಿ ಕಾಯುತ್ತಿದ್ದೆ ಎಂದಳು ರಚನಾ. ನನ್ನ ಬಗ್ಗೆ ಯಾರೂ ಕಾಯಬಾರದು ಎಂದು ಕೂಗಿದ ಜಯಂತ್ ಸೋಫಾದ ಮೇಲೆ ಬಿದ್ದುಕೊಂಡನು. ರಚನಾ ನೀರು ತಂದು ಕೊಟ್ಟಳು. ಅವನ ಶೂ ಬಿಚ್ಚಿದಳು. ಅವನ ಹಣೆಗೆ ಒದ್ದೆ ಬಟ್ಟೆ ಇಟ್ಟಳು. ಜಯಂತ್ ಅರೆ ನಿದ್ರೆಯಲ್ಲಿ ರಚನಾಳ ಕೈ ಹಿಡಿದುಕೊಂಡನು. ಪ್ಲೀಸ್ ಹೋಗಬೇಡ, ಇಲ್ಲಿಯೇ ಇರು. ರಚನಾ ಅವನ ಪಕ್ಕದಲ್ಲಿಯೇ ನೆಲದ ಮೇಲೆ ಕುಳಿತುಕೊಂಡಳು. ಅವನ ತಲೆ ನೇವರಿಸುತ್ತಾ ಇದ್ದಳು. ಬೆಳಗ್ಗೆ ಎದ್ದಾಗ ಜಯಂತ್ಗೆ ತಲೆ ನೋವು. ಎದ್ದು ನೋಡಿದರೆ ರಚನಾ ಅವನ ಕಾಲ ಬಳಿ ನೆಲದ ಮೇಲೆ ಮಲಗಿದ್ದಾಳೆ. ಅವನ ಕೈಯನ್ನು ಇನ್ನೂ ಹಿಡಿದುಕೊಂಡೇ ಇದ್ದಾಳೆ. ಜಯಂತ್ಗೆ ನಿನ್ನೆ ರಾತ್ರಿ ನಡೆದಿದ್ದು ಸ್ವಲ್ಪ ನೆನಪಾಯಿತು. ಅವನಿಗೆ ತುಂಬಾ ನಾಚಿಕೆಯಾಯಿತು. ಅಷ್ಟರಲ್ಲಿ ಅವನ ಫೋನ್ ರಿಂಗ್ ಆಯಿತು. ಮ್ಯಾನೇಜರ್ ಸರ್, ಜರ್ಮನ್ ಕ್ಲೈಂಟ್ ಇನ್ನೊಂದು ಚಾನ್ಸ್ ಕೊಟ್ಟಿದ್ದಾರೆ. ಇವತ್ತು ಬೆಳಗ್ಗೆ 10 ಗಂಟೆಗೆ ಮತ್ತೆ ಮೀಟಿಂಗ್. ಆದರೆ ಅವರಿಗೆ ನಮ್ಮ ಹೊಸ ಪ್ರಾಡಕ್ಟ್ನ ಟೆಕ್ನಿಕಲ್ ಡೀಟೇಲ್ಸ್ ಬೇಕಂತೆ. ನಮ್ಮ ಟೀಮ್ನಲ್ಲಿ ಯಾರಿಗೂ ಅದರ ಬಗ್ಗೆ ಗೊತ್ತಿಲ್ಲ ಸರ್. ಜಯಂತ್ಗೆ ಟೆನ್ಷನ್ ಶುರುವಾಯಿತು. ಆ ಪ್ರಾಡಕ್ಟ್ ಅನ್ನು ಅವನೇ 6 ತಿಂಗಳ ಹಿಂದೆ ಡಿಸೈನ್ ಮಾಡಿದ್ದ. ಆದರೆ ಅದರ ಕೋಡಿಂಗ್ ಡೀಟೇಲ್ಸ್ ಅವನಿಗೆ ಸರಿಯಾಗಿ ನೆನಪಿಲ್ಲ. ಆಗ ರಚನಾ ಎದ್ದು ಏನಾಯ್ತು ಎಂದಳು. ಜಯಂತ್ ಎಲ್ಲವನ್ನೂ ಹೇಳಿದನು. ರಚನಾ ಒಮ್ಮೆ ನನಗೆ ಆ ಫೈಲ್ ತೋರಿಸುತ್ತೀರಾ ಎಂದಳು. ಜಯಂತ್ ಲ್ಯಾಪ್ಟಾಪ್ನಲ್ಲಿ ಫೈಲ್ ತೆರೆದನು. ರಚನಾ 10 ನಿಮಿಷ ನೋಡಿದಳು. ಅವಳು ಇಂಜಿನಿಯರಿಂಗ್ನಲ್ಲಿ ಟಾಪರ್. ಸಾಫ್ಟ್ವೇರ್ನಲ್ಲಿ 3 ವರ್ಷ ಅನುಭವ. ಇದರಲ್ಲಿ ಒಂದು ಸಣ್ಣ ಬಗ್ ಇದೆ. ಈ ಲಾಜಿಕ್ನಿಂದಲೇ ಕ್ಲೈಂಟ್ ರಿಜೆಕ್ಟ್ ಮಾಡಿ. ಇದನ್ನು ಹೀಗೆ ಬದಲಿಸಿದರೆ ಎಂದು ಅವಳು 15 ನಿಮಿಷದಲ್ಲಿ ಇಡೀ ಕೋಡ್ ಅನ್ನು ಸರಿ ಮಾಡಿ ಹೊಸ ಪ್ರೆಸೆಂಟೇಷನ್ ಕೂಡ ರೆಡಿ ಮಾಡಿಕೊಟ್ಟಳು. ಜಯಂತ್ ದಂಗಾಗಿ ಅವಳನ್ನೇ ನೋಡುತ್ತಿದ್ದನು. ನೀನು ಇದನ್ನು ಹೇಗೆ ಮಾಡಿದೆ ಎಂದು ಕೇಳಿದನು. ನಾನು ಟೀಮ್ ಲೀಡರ್ ಆಗಿದ್ದೆ ಅಲ್ವಾ, ಇದು ನನ್ನ ಕೆಲಸ ಎಂದು ರಚನಾ ನಸುನಕ್ಕಳು. ಜಯಂತ್ ಆ ಪ್ರೆಸೆಂಟೇಷನ್ ತೆಗೆದುಕೊಂಡು ಆಫೀಸಿಗೆ ಓಡಿದನು. ಮೀಟಿಂಗ್ನಲ್ಲಿ ಜರ್ಮನ್ ಕ್ಲೈಂಟ್ ಫಿದಾ ಆದನು. 10 ಕೋಟಿ ಡೀಲ್ ಸೈನ್ ಆಯಿತು. ಮೀಟಿಂಗ್ ಮುಗಿಸಿ ಜಯಂತ್ ಮನೆಗೆ ಬಂದಾಗ ಸಂಜೆ 6 ಗಂಟೆ. ರಚನಾ ಅಡುಗೆ ಮಾಡುತ್ತಿದ್ದಳು. ಜಯಂತ್ ಹಿಂದಿನಿಂದ ಬಂದು ರಚನಾ ಎಂದನು. ರಚನಾ ತಿರುಗಿ ನೋಡಿದಳು. ಥ್ಯಾಂಕ್ ಯು. ಇವತ್ತು ನೀನು ಇರದಿದ್ದರೆ ನಾನು ಈ ಡೀಲ್ ಕಳೆದುಕೊಳ್ಳುತ್ತಿದ್ದೆ ಎಂದನು ಜಯಂತ್. ಅವನ ಕಣ್ಣಲ್ಲಿ ಮೊದಲ ಬಾರಿಗೆ ರಚನಾ ಬಗ್ಗೆ ಗೌರವ ಕಾಣಿಸಿತು. ಪರವಾಗಿಲ್ಲ, ಇದು ನನ್ನ ಕರ್ತವ್ಯ ಎಂದಳು ರಚನಾ. ಇಲ್ಲ, ಇದು 1 ತಿಂಗಳ ಒಪ್ಪಂದಕ್ಕಿಂತ ಹೆಚ್ಚು. ನೀನು ನನ್ನ ಕಂಪನಿಯಲ್ಲಿ ಕೆಲಸ ಮಾಡುತ್ತೀಯಾ? 2 ಲಕ್ಷ ಸಂಬಳ. ನನ್ನ ಟೆಕ್ನಿಕಲ್ ಹೆಡ್ ಆಗಿ ಎಂದು ಜಯಂತ್ ಕೇಳಿದನು. ರಚನಾ ನಕ್ಕು, ನಾನು 1 ತಿಂಗಳು ನಿಮ್ಮ ಹೆಂಡತಿಯಾಗಿ ಇರಲು ಬಂದಿದ್ದೇನೆ, ನಿಮ್ಮ ಕಂಪನಿಯಲ್ಲಿ ಕೆಲಸ ಮಾಡಲು ಅಲ್ಲ ಎಂದಳು. ಆ ಮಾತು ಕೇಳಿ ಜಯಂತ್ಗೆ ಒಳಗೊಳಗೆ ಏನೋ ಚುಚ್ಚಿದ ಹಾಗಾಯಿತು. 1 ತಿಂಗಳ ನಂತರ ಅವಳು ಹೊರಟು ಹೋಗುತ್ತಾಳೆ ಎಂಬ ಯೋಚನೆಯೇ ಅವನಿಗೆ ಈಗ ನೋವು ಕೊಡುತ್ತಿತ್ತು. ಏಯ್ ಜಯಂತ್, ಜೇಡರ ಬಲೆಯಲ್ಲಿ ಸಿಕ್ಕಿಬಿದ್ದೀಯಾ ಎಂದು ಮನಸ್ಸಾಕ್ಷಿ ಮತ್ತೆ ಕೇಳಿತು. ಈ ಬಾರಿ ಜಯಂತ್ ಸುಮ್ಮನಿರು ಎನ್ನಲಿಲ್ಲ, ಸುಮ್ಮನೆ ನಿಂತುಕೊಂಡನು. ಮುಂದುವರೆಯುತ್ತದೆ.